ಉತ್ತರಾಖಂಡದ ಹಾಲ್ದ್ವಾನಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಗವಹಿಸಿದ್ದ ಸಮಾರಂಭದ ಸ್ಥಳವನ್ನು ಬಿಜೆಪಿ ಕಾರ್ಯಕರ್ತರು ಗಂಜಲ ಬಳಸಿ ಶುದ್ಧೀಕರಿಸಿದ ಘಟನೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಮಾತನಾಡಿ, ದೇಶದ ಪ್ರಗತಿಗೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನದ ತಿದ್ದುಪಡಿ ಸೇರಿದಂತೆ ಹಲವು ಮಹತ್ವದ ವಿಚಾರಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂತಹ ಹಿರಿಯ ನಾಯಕನನ್ನ ಕೆಲ ಸಂಘಟನೆಗಳ ಕಾರ್ಯಕರ್ತರು ಅವಮಾನಿಸಿರುವುದು ಖಂಡನೀಯ. ಘಟನೆಗೆ ಸಂಬಂಧಿಸಿದಂತೆ ಉತ್ತರಾಖಂಡ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮೊನ್ನೆ ಉತ್ತರಾಖಂಡಲ್ಲಿ ನಡೆದಿರುವಂತಹ ಘಟನೆಯನ್ನ ಖಂಡಿಸುವಂತ ವಿಚಾರಕ್ಕೆ ಮುಂದಾಗಿ ಇವತ್ತಿನ ಹೋರಾಟ ಇವತ್ತು ಚಿಕ್ಕಮಗಳೂರಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ನಡೆಸುತ್ತಿರುವಂತಹ ಹೋರಾಟ ಏನಿದೆಯೋ ಒಂದು ಸಾಮಾಜಿಕ ಬದ್ಧತೆಯನ್ನ ಹೊಂದಿರುವಂತ ಇವತ್ತು ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತ ಪ್ರತಿಯೊಬ್ಬ ನಾಗರಿಕ ಸಂವಿಧಾನ ಒಪ್ಪುವಂತ ಪ್ರತಿಯೊಬ್ಬ ಭಾರತೀಯನು ತಲೆ ತಗ್ಗಿಸುವಂತ ರೀತಿಯ ಘಟನೆಗಳು ಬಿಜೆಪಿಯ ಆಡಳಿತದಲ್ಲಿ ಆಗ್ತಿರುವಂತಹ ವಿಚಾರನ ಖಂಡಿಸಿ ಇವತ್ತಿನ ಹೋರಾಟ ಮಾಡ್ತಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮೆಲ್ಲರಿಗೂ ಒಬ್ಬ ವ್ಯಕ್ತಿಯ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಶಕ್ತಿ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಶೋಷಿತರ ಧ್ವನಿಯಾಗಿ ನಿಂತು ಕಾರ್ಮಿಕ ಹೋರಾಟಗಳನ್ನ ರೂಪಿಸಿ ಇವತ್ತು ಮಹಾತ್ಮ ಗಾಂಧಿ ಮತ್ತು ನೆಹರು ಅವರು ನಿಂತ ಸ್ಥಾನದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಶಕ್ತಿ ಇರುವ ರೀತಿಯ ಒಂದು ಹೋರಾಟಗಳ ಮುಖಾಂತರ ಸಾಮಾಜಿಕ ಬದ್ಧತೆಯನ್ನ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ಅವರಿಗೆ ಸಿಕ್ಕಂತ ಪ್ರತಿಯೊಂದು ಅವಕಾಶದಲ್ಲೂ ಸಮಾಜಕ್ಕೆ ಒಳ್ಳೆಯದಾಗುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈ ಬಿಜೆಪಿಯ ನೈಜ ವಿಚಾರಗಳನ್ನ ಎಳೆಯುವಂತ RSS ನ ಮನಸ್ಥಿತಿಯನ್ನ ಹೊರಗೆ ಹಾಕುವಂತ ಇವತ್ತು ನಮ್ಮ ಜಾತಿ ಧರ್ಮಗಳನ್ನ ಒಡೆಯುವಂತ ನಮ್ಮ ಸಮಾಜದ ಏಕತೆಯನ್ನ ಒಡೆಯುವಂತ ಪ್ರಯತ್ನಗಳಿಗೆ ಮುಂದಾಗಿರುವಂತ ಈ ಬಿಜೆಪಿಯ ಆಡಳಿತದ ವಿರುದ್ಧ ಧ್ವನಿ ಎತ್ತುವಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಡೆದಿರುವುದು ಕೇವಲ ವೈಯಕ್ತಿಕ ಅವಮಾನವಲ್ಲ, ದೇಶದ ಜನತೆ ಹಾಗೂ ಮಾನವೀಯತೆಗೆ ಮಾಡಿದ ಅವಮಾನವಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಇಲ್ಲವಾದಲ್ಲಿ ಸಮಾಜದಲ್ಲಿ ಅಶಾಂತಿ ಹಾಗೂ ಅರಾಜಕತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಒತ್ತಾಯಿಸಿದ್ದಾರೆ. ಒಬ್ಬರಾಗಿದ್ದಂತ ಅಂಬೇಡ್ಕರ್ ಅವರು ದೇಶಕ್ಕೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಕೊಟ್ಟಂತ ಮಹಾನ್ ನಾಯಕರು. ಆ ನಾಯಕತ್ವದ ಅಡಿಯಲ್ಲಿ ಇವತ್ತು ಭಾರತ ದೇಶದ ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ಹಾಲ್ದ್ವಾನಿಯಲ್ಲಿ ಒಂದು ಬಹಿರಂಗ ಸಭೆಯನ್ನ ಮಾಡಿ ಬರುವಂತ ಸಂದರ್ಭದಲ್ಲಿ ಅಲ್ಲಿನ RSS ಗುಂಡಾಗಳು ಮತ್ತು ಬಿಜೆಪಿಯ ಗುಂಡಾಗಳು ಸೇರಿ ಆ ಮೈದಾನವನ್ನ ಗಂಗಾ ಜಲದಿಂದ ಏನು ಶುದ್ಧೀಕರಿಸುತ್ತೀವಿ ಅಂತಾರೆ. ನಿಮ್ಮ ಮೂರ್ಖತನಕ್ಕೆ ಇದು ಒಳ್ಳೇದಲ್ಲ. ಏಕೆಂದ್ರೆ ಇವತ್ತು ದೇಶ ಕಂಡ ಅಪ್ರತಿಮ ನಾಯಕರಲ್ಲಿ ಇವತ್ತು ಎಲ್ಲ ಸಮಾಜವನ್ನ ಜೊತೆಗೂಡಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಮಹಾನ್ ನಾಯಕರಾಗಿ ಇವತ್ತು ಸುಮಾರು 9 ಬಾರಿ ವಿಧಾನಸಭೆಯಲ್ಲಿ ಗೆದ್ದು ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಸಚಿವ ಖಾತೆಗಳನ್ನು ನಿರ್ವಹಿಸಿ ಮತ್ತು ಕೇಂದ್ರದಲ್ಲೂ ಕೂಡ ರೈಲ್ವೆ ಕಾರ್ಮಿಕ ಖಾತೆಗಳನ್ನ ನಿಭಾಯಿಸಿ ದೇಶಾದ್ಯಂತ ಕಾರ್ಮಿಕರಿಗೆ ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಂತ ಮಹಾನ್ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡುವಂತ ಕೆಲಸವನ್ನು ನೀವು ಮಾಡ್ತೀರಿ. ಆದ್ರೆ ನಾವೆಲ್ಲ ಹಿಂದೂ ಅಂತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂ ಅಲ್ಲವೇ? ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಂಡ್ರೆ ಏನಾಗುತ್ತೆ? ನಿಮಗೆ ಭಯನ? ಮುಂದಿನ ದಿನಗಳಲ್ಲಿ ಶೋಷಿತ ವರ್ಗಕ್ಕೆ ಮಾಡ್ತಿರ್ತಕ್ಕಂಥ ಅವಮಾನವನ್ನ ಖಂಡಿಸಿ ನಿಮಗೆ ತಕ್ಕ ಪಾಠವನ್ನ ಕಲಿತಾರೆ ನರೇಂದ್ರ ಮೋದಿ ಅವರೇ. ಇನ್ನಾದ್ರೂ ನೀವು ಎಚ್ಚೆತ್ತುಕೊಳ್ಳದೇ ಇದ್ರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ದಂಗೆ ಇದ್ರು ಯುವಕರು. ಮುಂದಿನ ದಿನಗಳಲ್ಲಿ ದೇಶ ವ್ಯಾಪ್ತಿ ಶೋಷಿತ ವರ್ಗದ ಎಲ್ಲ ವರ್ಗದ ಜನರು ಕೂಡ ದಂಗೆ ಇಡುವಂತ ಕಾಲ ಹತ್ತಿರ ಬರ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚರವನ್ನ ಬಿಜೆಪಿ ಅವರು ಹೋಗ್ತಾರೆ. ಆದ್ರೆ ಅವರ RSS ನವರ ಮಕ್ಕಳು ಯಾರು ಕೂಡ ಇದರಲ್ಲಿ ಮುಂದೆ ಬರೋದಿಲ್ಲ, ಯಾರು ಕೂಡ ನೋವು ಅನುಭವಿಸುವುದಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಬಿಟ್ಟು ಈ ತರ ಎಲ್ಲ ಮಾಡೋದು
ಶೋಭೆ ಅಲ್ಲ. ಇವತ್ತು ಉಡುಪಿ ಪೇಜಾವರ ಮಠ ಸ್ವಾಮಿ ಆಯ್ತು, ನೀವೊಬ್ಬ ದಲಿತರಿಗೆ ಅಲ್ಲಿ ಒಳಗೆ ಪ್ರವೇಶ ಕೊಡಿ ನೋಡೋಣ, ಆವಾಗ ಹೇಳಿ ನಾವು ಎಲ್ಲ ಹಿಂದೂಗಳು ಒಂದು ಅಂತ. ಬರೀ ಚುನಾವಣೆ ಬಂದಾಗ ಅಥವಾ ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುವಾಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಮುಸಲ್ಮಾನರು ದ್ವೇಷಿಗಳು, ನಮ್ಮ ದೇಶ ದ್ರೋಹಿಗಳು ಅಂತ ಹೇಳ್ತೀವಿ. ಇದು ನಿಜವಾಗಿಯೂ ನಿಮಗೆ ತಕ್ಕಂಥದ್ದಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ತರ ಈ ಮನೋಭಾವ ಇದ್ರೆ ಇನ್ನು ಖಂಡಿತ ಜನ ಪಾಠ ಕಳಿಸ್ತಾರೆ. ಈ ಒಂದು ತಾರತಮ್ಯವನ್ನ ಬಿಟ್ಟು ಬಿಡಿ, ಅದು ಬಿಟ್ಟು ಬೇರೆ ಏನಾದ್ರು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ನಾವು ಖಂಡಿಸ್ತಾ ನಮ್ಮ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಅವಮಾನ ಆಗಿದೆ, ಇದನ್ನ ನಾವು ಜಿಲ್ಲಾ ಕಾಂಗ್ರೆಸ್ ಮತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಮುಖಂಡರಾದ ಎಚ್ ದೇವರಾಜ್, ಶಿವಾನಂದ ಸ್ವಾಮಿ, ಮಲ್ಲೇಸ್ವಾಮಿ, ಹಿರೇಮಗಳೂರು ರಾಮಚಂದ್ರ, ರೂಬಿನ್ ಮೋಸಸ್, ಹಿರೇಮಗಳೂರು ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು.